ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಹಿತಶತ್ರುಗಳು ಧೂಳಿಪಟ ಆಗಬೇಕು. ನಮ್ಮ ಅರಿವಿಗೆ ಬರೆದಿರೋ ಹಾಗೆ ನಮ್ಮ ಜೊತೆನೇ ಇದ್ದು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಕುತಂತ್ರಗಳನ್ನು ಮಾಡಿ ಈ ದಿನ ನಮ್ಮ ಪರಿಸ್ಥಿತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಶತ್ರು ಏನಿದ್ದಾನೆ ಅವನು ಹಿತಶತ್ರುನೇ. ಅವನಿಗೆ ತಕ್ಕ ಪಾಠ ಕಳಿಸ್ಬೇಕು. ಅವನು ಜೀವನದಲ್ಲಿ ಮುಟ್ಟು ನೋಡ್ಕೊಳ್ಬೇಕು. ಹಾಗೆ ಇನ್ನೊಬ್ಬರು ಜೀವನವನ್ನು ಹಾಳು ಮಾಡಬಾರ್ದು. ಆ ಮಟ್ಟಿಗೆ ಅವನನ್ನು ನಾವು ಏನಾದರೂ ಒಂದು ಪರಿಷ್ಕಾರಗಳನ್ನು ಮಾಡಬೇಕು ಅಥವಾ ಅವನಿಗೆ ದಾರಿಗೆ ತರಬೇಕಂತಂದರೆ ತಂತ್ರಗಳ ಮೊರೆ ಹೋಗಲೇಬೇಕಾಗ್ತದೆ. ಏನಕ್ಕಂತಂದರೆ ಈಗ ಪ್ರಸ್ತುತವಾಗಿ ನೇರ ಗುದ್ದಾಡಲಿಕ್ಕಾಗಲ್ಲ, ಅಥವಾ ನಿಮ್ಮ ಸಹಜವಾದಂತಹ ಜೀವನ ವ್ಯವಸ್ಥೆ ಅತಂತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪೀಡೆನ ತೊಗೊಂಡು ನೀವು ಗುದ್ದಾಟ ಮಾಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಿಮ್ಮದೇ ಆದಂತಹ ಸಾಕಷ್ಟು ಸಾವಿರಾರು ಕಷ್ಟಗಳು ನಿಮ್ಮನ್ನು ಘಾಸಿ ಮಾಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಇಂಥ ಹಿತಶತ್ರುಗಳನ್ನು ಮಟ್ಟ ಹಾಕಲಿಕ್ಕೆ ಈ ಪರಿಹಾರ ನಿಮಗೆ ಭಾರಿ ಯಶಸ್ಸನ್ನು ತಂದುಕೊಡುತ್ತೆ. ಏನು ಪರಿಹಾರ? ಈ ಮುಳ್ಳಿನ ಗಿಡದ್ದು, ಯಾವುದೇ ಮುಳ್ಳಿನ ಗಿಡ ಇರಲಿ, ಎಂಥದ್ದೇ ಮುಳ್ಳಿನ ಗಿಡ ಇರಲಿ, ಆ ಗಿಡದ ಹೂವನ್ನು ತೆಗೆದುಕೊಳ್ಳಿ. ಹೂವಲ್ಲ, ಎಲೆಯನ್ನು ತೆಗೆದುಕೊಳ್ಳಿ. ಮುಳ್ಳಿನ ಗಿಡ, ಆ ಒಂದು ಮುಳ್ಳಿನ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ. ಎಷ್ಟು ಎಲೆ? 48 ಎಲೆಗಳು ಇರಲಿ. ಅದು ಕಡಿಮೆನೇ ಇರಬಾರ್ದು, ಜಾಸ್ತಿನೂ ಇರಬಾರ್ದು. ಆ 48 ಎಲೆಗಳ ಮೇಲೆ ತಾವು ಶತ್ರುವಿನ ಹೆಸರನ್ನು ಬರೀರಿ. ಬೇರೆ ಬೇರೆ ಶತ್ರು ಅಲ್ಲ, ಒಬ್ಬನೇ ಶತ್ರು ಇರಬೇಕು. ಒಬ್ಬನೇ ಹೆಸರನ್ನು 48 ಎಲೆ ಮೇಲೂ ಕೂಡ ಬರೀರಿ. ಒಂದು ಸಣ್ಣದಾಗಿರ್ತಕ್ಕಂಥ ಕಡ್ಡಿಯ ಸಹಾಯದಿಂದ ಅಥವಾ ಕಪ್ಪು ಮಸಿಯನ್ನು ತಾವು ಬೆರಳಿಗೆ ಹಚ್ಕೊಂಡಾದರೂ ಅಥವಾ ಕಡ್ಡಿಯ ಸಹಾಯದಿಂದನಾದರೂ ಶತ್ರುವಿನ ಹೆಸರನ್ನು ಬರೀರಿ. ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು. ಆ 48 ಎಲೆಗಳನ್ನು ತಾವು ಒಂದೊಂದೇ ಎಲೆಗಳನ್ನು ಕಬ್ಬಿಣದ ಮೊಳೆಗೆ ಚುಚ್ಚಿ, ದೊಡ್ಡದಿರಲಿ ಸ್ವಲ್ಪ ಕಬ್ಬಿಣದ ಮೊಳೆ, ಅದಕ್ಕೆ ಚುಚ್ಚುತ್ತಾ ಹೋಗಿ ಆ 48 ಎಲೆಗಳನ್ನು ಕೂಡ ಅದರಲ್ಲಿ ಚುಚ್ಚಿ ಬಂಧನ ಮಾಡಿ. ಹಾಗೆ ಆರ್ಪಾರಾಗಿರಬೇಕು, ಆ ಎಲೆಯಲ್ಲಿ ಹಾದು ಹೋಗಿರಬೇಕು ಆ ಕಬ್ಬಿಣದ ಮೊಳೆ. ತದನಂತರವಾಗಿ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸ್ಮಶಾನದಲ್ಲಿ ಎಸಿರಿ. ಅದನ್ನು ಸ್ಮಶಾನಕ್ಕೆ, ರುದ್ರಭೂಮಿಗೆ ಎಸೆದು ಬಿಡಿ. ಇದು ಖಂಡಿತವಾಗಿ ಶತ್ರುವಿನ ಮೇಲೆ ನೀವು ಜಯ ಸಾಧಿಸಲಿಕ್ಕೆ, ಶತ್ರು ನಿಮಗೆ ಎಷ್ಟು ನರಳಾಟ, ಕಾಡಾಟ, ಪೀಕ್ಲಾಟ ಅಥವಾ ತೊಂದರೆಗಳನ್ನು ಮಾಡಿದ್ದಾನೆ, ಆ ಶತ್ರು ಇನ್ನಿಲ್ಲದಂತೆ ಅವನು ಹೈರಾಣಾಗಿ ನಿಮ್ಮ ತಂಟೆಗೆ ಬರದೇ ಇರೋ ಹಾಗೆ ನಿಮ್ಮ ವ್ಯವಸ್ಥೆಯಲ್ಲಿ ಅವನು ಯಾವುದೇ ರೀತಿಯಲ್ಲಿ ಕೆಂಬಾರದು. ಆ ಮಟ್ಟಕ್ಕೆ ಇದು ಬುದ್ಧಿಯನ್ನು ಕಲಿಸಲಿಕ್ಕೆ ಮಾರ್ಗೋಪಾಯವಾಗಿರ್ತದೆ. ನೋಡಿ, ಏನಾಗುತ್ತೆ, ನಮ್ಮ ಒಂದು ವಿವೇಚನೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆಯಿಂದ ನಾವು ಬಹಳಷ್ಟು ಜನನ್ನು ನಂಬಿಡುತ್ತೇವೆ, ನಂಬಿ ಮೋಸ ಹೋಗ್ಬಿಡ್ತೇವೆ. ಯಾರೋ ಒಬ್ಬರು ಬರ್ತಾರೆ, ನಿಮ್ಮ ಪಕ್ಕನೇ ಇರ್ತಾರೆ, ನೀವು ಒಂದು ಒಳ್ಳೆ ಕೆಲಸದಲ್ಲಿ ಇರ್ತೀರ, ನಿಮ್ಮ ಕೆಲಸನ ಕಲ್ತ್ಕೊಳ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ, ಅಣ್ಣ ಅಂಥೇಳಿ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ನಿಮಗೆ ಪುಣಿ ತೋಡ್ತಾ ಇರ್ತಾರೆ. ನಿಮ್ಮದೇ ಕೆಲಸ, ನಿಮ್ಮ ವಿಷಯನೇ ತಿಳ್ಕೊಂಡು, ನಿಮ್ಮ ಜನನ್ನೇ ಹಿಡ್ಕೊಂಡು, ನಿಮ್ಮ ಕೆಲಸನೇ ಕಲ್ತು ಅದೇ ಕೆಲಸ ನಾವು ನಿಮ್ಮ ಪಕ್ಕದಲ್ಲೇ ಶುರು ಮಾಡಿ ನಿಮ್ಮವ್ರಿಗೆಲ್ಲ ಕರ್ಕೊಂಡು ಅದೇ ಕೆಲಸದಲ್ಲಿ ಅವನು ಮೆರಿತಾನೆ, ನಿಮ್ಮನ್ನು ಮುಳುಗಿಸ್ಬಿಡ್ತಾನೆ. ಅದೇ ರೀತಿಯಾಗಿ ಯಾರೋ ಒಬ್ಬರು ಬರ್ತಾರೆ, ಮನೆಗೆ ಬರ್ತಾರೆ, ಅಕ್ಕ ಅಂತೇಳಿ ಭಾರಿ ನೈಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಈ ಕಷ್ಟ ನಷ್ಟ ಭಾಳ ಅಂದರೆ ಭಾಳ ಹೇಳ್ಕೊಂಡು ಅದಾದಮೇಲೆ ಕಷ್ಟಕ್ಕೆ ಸಹಾಯ ಕೇಳ್ತಾರೆ. ನೀವು ಪಾಪ ತಂಗ್ಯವ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀರ. ಮಾಡಿದ ತಕ್ಷಣವೇ ನಿಮ್ಮ ಹತ್ರ ಇದ್ದಿದ್ದು ಮಾಡ್ತಿರೋ, ಯಾರ ಹತ್ರನಾದ್ರೂ ತೊಗೊಂಡು ಕೊಡ್ತಿರೋ ಗೊತ್ತಿಲ್ಲ. ಆಮೇಲೆ ತೊಗೊಂಡು ನೀನ್ಯಾರು ಗೊತ್ತೇ ಇಲ್ಲ, ಹೋಗು ಕೊಡಲ್ಲ, ಏನು ಮಾಡ್ತೀಯ ಮಾಡ್ಕೋ ಹೋಗು. ಅಂದರೆ ಹಿತವಾಗಿ ಬಂದು ಮಿತವಾಗಿ ಮಾತಾಡಿ ನಯವಾಗಿ ನಿಮ್ಮ ತಲೆ ಮೇಲೆ ಸವರಿ ನಿಮ್ಮನ್ನೇ ಹಾಳುಗೆಡುವಿ ನೀವು ಈ ಸಾಲದಲ್ಲಿ ಬಿದ್ದು ಕೊಳಿತಾ ಇರಬೇಕು. ಎಲ್ಲಿಂದ ನಾವು ತಂದು ಬಡ್ಡಿ ಕಟ್ಟಿದ್ದು ನೀವು ಹೋಗಬೇಕು, ಅಥವಾ ಮನೇಲಿ ಕೂಡಿಟ್ಟಿರೋದನ್ನ ನೀವು ಕಳ್ಕೊಳ್ಬೇಕು, ನಿಮ್ಮ ಯಜಮಾನ್ರ ಹತ್ರ ನೀವು ಬಯಸ್ಕೋಬೇಕು. ಅಥವಾ ಅದನ್ನು ಮನೇಲಿ ಹೇಳಿದೆ ನೀವು ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನೀವು ಕೂಡ ಖಿನ್ನತೆಯಾಗಿ ಮಾನಸಿಕವಾಗಿ ನೊಂದಿ ಬೆಂದಿ ಬೆಳಲಿ ಬಾಳಾಡಿ ಗೋಳಾಟ ನಿಮ್ಮ ಜೀವನದಲ್ಲಿ ನಡಿಬೇಕು. ಹೀಗೆ ಹಿತಶತ್ರುಗಳು. ಅಥವಾ ಏನೋ ಒಂದು ಆಯಿತು, ಏನೋ ಒಂದು ಗೆದ್ರಿ, ಏನೋ ಒಂದು ಮದುವೆ ಶುಭ ಕಾರ್ಯ ಏನೋ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ನಿಮ್ಮ ಜೊತೆ ಮಿಂಗಲಾಗಿ ಹಿಂದಗಡೆಯಿಂದ ಹೋಗ್ಬಿಟ್ಟು ಏನಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಬಿಡೋದು. ಆಗುವಂಥ ಶುಭ ಕಾರ್ಯನ ನಿಲ್ಲಿಸ್ಬೇಕು, ಮಾಡುವಂಥ ಕಾರ್ಯಗಳನ್ನು ನಿಲ್ಲಿಸ್ಬೇಕು. ನಿಮ್ಮ ಬದುಕಿನಲ್ಲಿ ಜನ ಯಾರೋ ಬಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಬೇಕು. ನಿಮ್ಮ ಜೊತೆನೇ ಇದ್ದು, ನಿಮ್ಮ ಜೊತೆನೇ ತಿಂದು ಉಂಡು ಎಲ್ಲ ಮಾಡಿ ನಿಮ್ಮದೆಲ್ಲ ವೀಕ್ನೆಸ್ ತಿಳ್ಕೊಂಡು ಅದನ್ನು ನೆಲ್ಲರ ಮುಂದೆ ಪ್ರಚಾರ ಮಾಡ್ಕೊಂಡು ಬಂದುಬಿಡೋದು. ಎಲ್ಲ ಸುದ್ದಿ ವಾಹಿನಿ, ಟಿ ವಿ ಥರ ಕೇಳಿದವರು
ಹೌದಾ ಈಗ ನಿಮ್ಮ ಬಗ್ಗೆ ಇರೋವಂಥ ಅಭಿಮಾನ ಗೌರವ ಎಲ್ಲ ಹೋಗಿ ಜನ ನಿಮ್ಮನ್ನು ನೋಡೋ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ನೀವು 100 ರೂಪಾಯಿ ಸಾಲ ಮಾಡಿದ್ರೆ ಲಕ್ಷ ಮಾಡಿದ್ರೆ ಅಂತಾರೆ, ಲಕ್ಷ ಮಾಡಿದ್ರೆ ಕೋಟಿ ಆಗಿದೆ ಅಂತಾರೆ, ನೀವು ಬಿದ್ದರೆ ಸತ್ತೋದ್ರಿ ಅಂತಾರೆ. ಈ ರೀತಿ ಅಪಪ್ರಚಾರದ ಮಾತುಗಳು ಹಿತಶತ್ರುಗಳಿಂದ ನಡೆದು ನಿಮ್ಮ ಬದುಕಿನ ಸ್ಥಿತಿಯಲ್ಲಿ ಬವಣೆಯಾಗಿ ಬಾಳಿನ ಒಂದು ಜಂಜಾಟದಲ್ಲಿ ಇಂಥವರಿಂದ ನೀವು ಅಧೋಗತಿಗೆ ಬಂದಿರ್ತೀರ ಅಥವಾ ಬರ್ತಾ ಇರ್ತೀರ. ಇದು ವ್ಯಾಜ್ಯಗಳಿಂದ ಶುರು ಆಗ್ಬೋದು, ಭೂಮಿಯಿಂದ ಶುರು ಆಗ್ಬೋದು, ಅಥವಾ ನಿಮ್ಮ ಮನೆಯಿಂದನೂ ಶುರು ಆಗ್ಬೋದು, ನೀವು ಓಡಾಟ ಮಾಡೋವಂಥ ಸ್ಥಳದಿಂದನೂ ಬರ್ಬೋದು, ವ್ಯಾವಹಾರಿಕವಾಗಿ ಬರ್ಬೋದು, ಅಥವಾ ನಿಮ್ಮ ಒಂದು ಕೆಲಸದಲ್ಲೂ ಆಗಿರ್ಬೋದು, ಶುಭ ಕಾರ್ಯ, ಮದುವೆ ಕಾರ್ಯ ಎಲ್ಲದರಲ್ಲೂ ಕೂಡ ಇಂಥ ಜನಗಳಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದು ನಂಬಿಕೆಯಂತಹ ಒಂದು ಪರದೆಯ ಮೇಲೆ ನಿಂತಿರುತ್ತದೆ. ಆ ಪರದೆಯಲ್ಲಿ ನಾಟಕೀಯವಾಗಿ ಇವೆಲ್ಲ ನಡೀತಾ ಹೋಗ್ತಾ ಇರುತ್ತೆ. ಭಾಳ ಅಂದರೆ ಭಾಳ ಏನು ಅಕ್ಕ ಕಷ್ಟ ಅಂತಂದರೆ ಒಂದು ಪಾತ್ರೆ ಎತ್ತಕ್ಕೂ ಬಿಡೋದಿಲ್ಲ, ನಾನು ಮಾಡ್ತೀನಂತ ಆ ಅಮ್ಮ ಬಂದುಬಿಡ್ತಾರೆ. ನೀವು ಅವ್ರು ಮಾಡೋ ಆ್ಯಕ್ಟಿಂಗೋ ಅಥವಾ ಏನಕ್ಕೋ ಸೋತೋಗಿ ಆ ಅಮ್ಮನಿಗೆಲ್ಲ ಸಹಾಯ ಮಾಡಿ ನಂತರ ಏನಾದರೂ ಕೇಳೋಕ್ಕೆ ಹೋದರೆ ನಿಮ್ಮನ್ನು ಎಷ್ಟು ಅವರು ನಾಟಕ ಮಾಡಿರ್ತಾರೆ ಅದರಷ್ಟೇ ಕೆಟ್ಟದಾಗಿ ಬೈತಾ ಇರ್ತಾರೆ, ನಿಮ್ಮ ಮುಂದೆನೇ ಬೈತಾರೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹೀಗಿದೆ. ಹಾಗಾಗಿ ವಿವೇಚನೆಯಿಂದ ಜೀವನ ಮಾಡಿ. ಖಂಡಿತ ಇಂಥ ಶತ್ರುಗಳನ್ನು ನಾನು ಮೊದಲು ಹೇಳಿದ ತಂತ್ರೋಪಾಯದಿಂದ ನೀವು ಸರಿಪಡಿಸ್ಕೊಳ್ಳಿ. ಹಾಗೆ ಎಲ್ಲ ರೀತಿಯಾದಂಥ ಜೀವನದಲ್ಲಿ ಸೌಖ್ಯ ಪ್ರಬಲವಾಗಿ ನಿಮಗೆ ಸಿಗಲಿ ಎಂಬುದಾಗಿ ನಾನು ಕೂಡ ಆಶಿಸ್ತೇನೆ. ಒಳ್ಳೆಯದಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ. ಬರೋರು ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಂಡು ಮನೆಗೆ ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ವಾ, ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.